ಸಿಎಂ ಸಿದ್ದರಾಮಯ್ಯ ಇವತ್ತು ಹೀಗೆ ಹೇಳ್ತಿದ್ದಾರೆ. ಆದರೆ ನಿನ್ನೆ ಸಿಎಂ ಹೇಳಿದ್ದೆ ಅನ್ನೋ ಜೊತೆಗೆ ಇದು ಈಗ ಮತ್ತೊಂದು ಸುತ್ತಿನ ರಾಜಕೀಯ ಕದನಕ್ಕೆ ಸಾಕ್ಷಿಯಾಗಿರೋದು ಯಾಕೆ? ಸಿಎಂ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿರೋದು ಹೇಗೆ? ಬನ್ನಿ ನೋಡೋಣ. ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದ ಹಿಜಾಬ್ ಯುದ್ಧ. ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಂಡು ಬಿಡ್ತೀವಿ, ಈಗ ಹಿಜಾಬ್ ಇಲ್ಲ, ನೋ ಹಿಜಾಬ್, ಹಿಜಾಬ್ ಹಾಕೊಂಡೇ ಹೋಗಬಹುದು. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನ್ ಹಿಜಾಬ್ ಇಲ್ಲ ಈಗ. ಇದು ಮೈಸೂರಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹೇಳಿದ ಮಾತು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಿದ್ದ ಆದೇಶವನ್ನ ವಾಪಸ್ ಪಡೆಯೋಕೆ ಹೇಳಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಬಟ್ಟೆ ತೊಡೋದು, ಊಟ ಮಾಡೋದು ಅವರವರ ಇಷ್ಟ, ನಾನ್ಯಾಕೆ ಅಡ್ಡಿಪಡಿಸ್ಲಿ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು, ನಾನ್ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಸಿದ್ದರಾಮಯ್ಯ ಆಡಿರೋ ಈ ಮಾತು ಹಿಜಾಬ್ ವಿಚಾರವಾಗಿ ಸರ್ಕಾರದ ಚಿಂತನೆ ಇದೀಗ ತಣ್ಣಗಿದ್ದ ವಿವಾದದ ಬೂದಿಯನ್ನ ಮತ್ತೆ ಕೆದಕಿದೆ. ಯಾಕೆಂದ್ರೆ ಹಿಜಾಬ್ ದಂಗಲ್ಗೆ ದೊಡ್ಡ ಇತಿಹಾಸವೇ ಇದೆ. ಅಂದ ಹಾಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯಾದ್ಯಂತ ಹಿಜಾಬ್ ಸಮರ ನಡೆದಿತ್ತು. ಶಾಲಾ ಸಮವಸ್ತ್ರ ನೀತಿ ಹೆಸರಲ್ಲಿ ಕ್ಲಾಸ್ ರೂಮಿನೊಳಗೆ ಹಿಜಾಬ್ ಧರಿಸಬಾರದು ಅಂತ ಸರ್ಕಾರ ಆದೇಶಿಸಿತ್ತು. ಇದನ್ನ ವಿರೋಧಿಸಿ ಪ್ರತಿಭಟನೆ ನಡೆದಿದ್ವು. ಕಾಲೇಜು ಕ್ಯಾಂಪಸ್ಗಳಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ದಂಗಲ್ ನಡೆದಿತ್ತು. ಪ್ರಕರಣ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು. ಆದ್ರೆ ಹಿಜಾಬ್ ಪರ ಇದ್ದವರಿಗೆ ಹಿನ್ನಡೆಯಾಗಿತ್ತು. ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಗುರುತನ್ನ ಧರಿಸಬಾರದು ಅಂತ ಕೋರ್ಟ್ ತಿಳಿಸಿತ್ತು. ಹೀಗಾಗಿ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳ ಕ್ಲಾಸ್ಗಳಲ್ಲಿ ಹಿಜಾಬ್ಗೆ ನಿಷೇಧ ಹೇರಲಾಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಈ ಆದೇಶವನ್ನ ವಾಪಸ್ ಪಡೆಯೋದಾಗಿ ಹೇಳಿದ್ದಾರೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಸಿದ್ದರಾಮಯ್ಯ ಹೇಳಿಕೆಯನ್ನ ಮಾಜಿ ಸಿಎಂ ಬಿಎಸ್ವೈ ಸೇರಿದಂತೆ ಬಿಜೆಪಿಯ ಸಾಲು ಸಾಲು ನಾಯಕರು ವಿರೋಧಿಸಿದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಹಿಜಾಬ್ ಮತ್ತೊಂದು ಸುತ್ತಿನ ವಿವಾದಕ್ಕೆ ವೇದಿಕೆಯಾಗಿದೆ. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಸಹ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಬೋಗಸ್. ಬಟ್ಟೆ, ಉಡುಪು, ಜಾತಿ ಆಧಾರದ ಮೇಲೆ ಜನರನ್ನ ವಿಭಜಿಸುವ, ಸಮಾಜವನ್ನ ಒಡೆಯುವ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲು ತಿಳಿಸಿದ್ದೇನೆ ಅಂತ ಟ್ವೀಟ್ ಮಾಡಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾಡಿರುವ ಹಿಜಾಬ್ ನಿಷೇಧ ಆದೇಶ ವಾಪಸ್ ನಿರ್ಧಾರವನ್ನ ಬಿಜೆಪಿ ಖಂಡಿಸಿದೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಧರ್ಮದ ವಿಷಬೀಜ ಬಿತ್ತೋದೆ ಮಜವಾದಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಸಮಾನತೆಯಿಂದ ಕೂಡಿರಬೇಕು ಅಂತಾನೆ ಸಮವಸ್ತ್ರ ನೀತಿಯನ್ನ ಜಾರಿಗೊಳಿಸಲಾಗಿದೆ. ಇದನ್ನ ಸುಪ್ರೀಂ ಕೋರ್ಟ್ ಸಹ ಎತ್ತಿ ಹಿಡಿದಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಶಾಲಾ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಮವಸ್ತ್ರ ವಿಚಾರವಾಗಿ ಭೇದವನ್ನ ಹುಟ್ಟುಹಾಕ್ತಿದ್ದಾರೆ. ಪಿಎಫ್ಐ ಗೂಂಡಾಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ಸಿದ್ದರಾಮಯ್ಯ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲು ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂತ ಟ್ವೀಟ್ ಮಾಡಿದೆ. ಹೀಗೆ ಮತ್ತೆ ಹಿಜಾಬ್ ದಂಗಲ್ ಶುರುವಾಗಿದೆ. ಇದು ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಟಿವಿ9. ರಾಜ್ಯದಲ್ಲಿ ದಂಗೆ ಕೊಲೆ ಆದರೆ ಅದಕ್ಕೆ ಸಿಎಂ ಹೊಣೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಹಿಜಾಬ್ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಿದೆ. ಈ ನಡುವೆ ಸಿಎಂ ಗೊಂದಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ಸಚಿವರು ಈ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅಂತ ಈಶ್ವರಪ್ಪ ಹೇಳಿದರು. ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಏನಾದ್ರೆ, ದಂಗೆಗಳಾದ್ರೆ, ಕೊಲೆಗಳಾದ್ರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣ ಆಗ್ತಾರೆ. ಇದರಲ್ಲಿ ಏನು ಅನುಮಾನ ಇಲ್ಲ. ಸತ್ರ ಸಾಯಿ ನಮ್ಮ ಕಾಂಗ್ರೆಸ್ ಉಳಿಬೇಕು, ನಾನು ಮುಖ್ಯಮಂತ್ರಿ ಬದುಕಬೇಕು, ಇಷ್ಟೇ ಅವ್ರ ಉದ್ದೇಶ. ಆದರೆ ಕಾನೂನು ಹೋರಾಟ ಮಾತ್ರ ಯಾವ ಕಾರಣಕ್ಕೂ ಕೂಡ ಬಿಡಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ ಅದು. ಈ ಒಂದು ಹಿಜಾಬ್ ನಿಷೇಧ ಅನ್ನೋದ್ರ ಬಗ್ಗೆ ಅದನ್ನು ರದ್ದು ಮಾಡಿದ್ದೀವಿ ಅಂತ ಏನು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರೋಂಥ ಸಂದರ್ಭದಲ್ಲೇ ಅದ್ರ ವಿರುದ್ಧ ಇವರು ಒಂದು ಆಜ್ಞೆ ಹೊರಡಿಸಿರೋ, ಆದೇಶ ಹೊರಡಿಸಿರೋದು ತಪ್ಪಿದೆ. ಇದನ್ನು ಕಾನೂನನ್ನು ನಾವು ಕೋರ್ಟಲ್ಲಿ ಇದನ್ನು ಮುಂದುವರಿಸ್ತೇವೆ. ಹೈಕೋರ್ಟ್ ಇಂದು ಯಾರೇ ಕಂಟೆಂಪ್ಟ್ ಆಗೇ ಆಗುತ್ತೆ. ನಾನು ಅದಕ್ಕೋಸ್ಕರ ಕಾನೂನು ಮಂತ್ರಿಗೆ ಹೇಳ್ತಾ ಇರೋದು, ನಿಮಗೆ ಕಂಟೆಂಪ್ಟ್ ಅನ್ನೋದು ಗೊತ್ತಿದ್ರೆ ಕಾನೂನು ಮಂತ್ರಿಗಳು ಇದನ್ನ ಜಾರಿ ತರಕ್ಕೆ ಬಿಡಬೇಡಿ. ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ರಾಜೀನಾಮೆ.
ಇನ್ನು ಸಿದ್ದರಾಮಯ್ಯನವರಿಂದ ತುಷ್ಟೀಕರಣ ರಾಜಕಾರಣ ಆಗ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬೇಕಾದ ಕಡೆ ಹಿಜಾಬ್ ಹಾಕೊಳ್ಳಿ, ಆದರೆ ಶಾಲೆಗಳಲ್ಲಿ ಬೇಡ ಅಂತ ಜೋಶಿ ಹೇಳಿದ್ದಾರೆ. ಮೊದಲೇದು ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಠೆ. ಇದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಹಿಜಾಬ್ ಬ್ಯಾನ್ ಎಲ್ಲ ಆಗಿತ್ತು. ಸಿದ್ದರಾಮಯ್ಯನವರು ತುಷ್ಟೀಕರಣ, ಸಿದ್ದರಾಮಯ್ಯನವರು ಮೂರ್ಖರಲ್ಲ, ಅವರು ತಿಳಿದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ತಿಳುವಳಿಕೆ ಇಲ್ಲ ಈ ರೀತಿ. ಹಿಜಾಬ್ ಬ್ಯಾನ್ ಆಗಿಲ್ಲ. ಹಿಜಾಬ್ ನೀವು ಇಲ್ಲಿ ಹೋಟೆಲ್ಗೆ ಬರ್ತೀರಪ್ಪ, ಯಾರೋ ಮುಸಲ್ಮಾನ ತಾಯಂದಿರು, ಅಕ್ಕಂದಿರು, ಸಹೋದರಿಯರು ಇಲ್ಲಿ ಈ ಹೋಟೆಲ್ಗೆ ಬರ್ತಾರೆ, ಅವ್ರಿಗೆ ಹಿಜಾಬ್ ಹಾಕೊಂಡ್ ಬರಬೇಡ ಅಂತ. ಹಿಜಾಬ್ ಬ್ಯಾನ್ ಅರ್ಥ ಏನು? ಮೊದಲು ಸಿದ್ದರಾಮಯ್ಯನವರು ಇದನ್ನು ತಿಳ್ಕೋಬೇಕು, ಅಥವಾ ತಿಳಿದಿದ್ರು ತಿಳಿಯಲಾರದಂತೆ ಏನು ವರ್ತಿಸ್ತಾ ಇದ್ದಾರಲ್ಲ ಇದನ್ನು ಬಂದ್ ಮಾಡಬೇಕು. ಹಿಜಾಬ್ ಬಂದಾಗಿರೋದು ಸ್ಕೂಲು, ಕಾಲೇಜು ಮತ್ತು ಇತರ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬಿಜೆಪಿ ಇನ್ನಷ್ಟು ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮಾತನಾಡಿ ಸಿಎಂ ಅಲ್ಪಸಂಖ್ಯಾತರ ತೃಪ್ತಿಗೆ ಮುಂದಾಗಿದ್ದಾರೆ ಅಂತ ಹೇಳಿದ್ರು. ನಾನು ಇದನ್ನು ಖಂಡಿಸ್ತೇನೆ ಅಂತ ಹೇಳಿದ್ರು. ಇನ್ನು ವಿಜೇಂದ್ರ ಕೂಡ ಈ ಬಗ್ಗೆ ಮಾತನಾಡಿ ಇದು ವಿಷ ಬೀಜ ಬಿತ್ತುವಂತ ಕೆಲಸ ಅಂತ ಹೇಳಿದರು. ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರದು ಟಿಪ್ಪು ಸುಲ್ತಾನ್ ಅವರ ಮನಸ್ಥಿತಿ ಅಂತ ಖಾರವಾಗಿ ಹೇಳಿದ್ದಾರೆ. ಹಾಗಾದ್ರೆ ಮೂರು ನಾಯಕರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಳೋಕೆ ಹೊರಟಿದ್ದಾರೋ ಇದನ್ನು ನಾನು ಖಂಡಿಸ್ತೇನೆ. ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬರೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಅದನ್ನು ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಏನು ಈ ತೀರ್ಮಾನ ತಗೊಂಡಿದ್ದಾರೆ. ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯನವ್ರನ್ನು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ? ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನು ಸಿದ್ದರಾಮಯ್ಯನವ್ರು ಬಂದ್ಮೇಲೆ ಮಾಡಿರ್ತಕ್ಕಂಥದ್ದಲ್ಲ. ಹಿಂದಿನಿಂದಲೂ ಕೂಡ ಆ ಪದ್ಧತಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಉದ್ದೇಶ ಏನು ಅಂತ ಹೇಳಿದ್ರೆ, ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಮುಂಚೂಣಿಗೆ ಬಂದು ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು. ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು. ನಿಮ್ಮ ರೀತಿ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಅಲ್ಲ. ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಅಲ್ಲಿ ಶಿಕ್ಷಣನ ಪಡಿಬೇಕಾಗಿರ್ತಕ್ಕಂಥದ್ದು. ನಾವು ಮಕ್ಕಳು ಏನು ತಿನ್ನಬೇಕು, ಏನು ಉಡಬೇಕು ಅಂತಕ್ಕಂಥದ್ದು ನೀವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವರು ಹೊಸ ಅಸ್ತ್ರ ಹುಡುಕಿದ್ದಾರೆ. ನನಗೆ ಏಕಾಏಕಿ ಹಿಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆತ್ತೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ. ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅಟ್ಲೀಸ್ಟ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಾದರೂ ಕೂಡ ನಾವು ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವರಲ್ಲ ಗೊತ್ತಾಗಬಾರ್ದು. ಅಲ್ಲಿ ಅವರು SC ಇರ್ಬೋದು, ಮುಂದುವರೆದವ್ರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಪಾರ್ಸಿ ಇರ್ಬೋದು, ಇವೆಲ್ಲ ಗೊತ್ತಾಗಬಾರ್ದು. ಆ ರೀತಿ ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ದು ನಮ್ಮ ಸಂಸ್ಕೃತಿ. ಇವತ್ತು ಅದಕ್ಕೂ ಸಿದ್ದರಾಮಯ್ಯನವರು ಕಲ್ಲಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರು ಹೇಗೆ ಹಿಂದೂಗಳನ್ನು ಕೊಲೆ ಮಾಡಿದ್ರು, ಕೊಡಗಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ರು, ಮಂಗಳೂರಲ್ಲಿ ಕ್ರಿಶ್ಚಿಯನ್ರನ್ನೆಲ್ಲ ಮತಾಂತರ ಮಾಡಿದ್ರು. ಇದೆಲ್ಲ ದಾಖಲೆಗಳಿರುವಂಥದ್ದು, ನಾನು ಹೇಳೋದಲ್ಲ, ದಾಖಲೆಗಳಲ್ಲಿ ಬ್ರಿಟಿಷರು ಬರೆದಿರೋ ದಾಖಲೆಗಳಿರುವಂಥದ್ದು. ಮೇಲ್ಕೋಟೆಯಲ್ಲಿ ಆ ಬ್ರಾಹ್ಮಣರ ಹತ್ಯೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು. ಇಂಥ ಒಬ್ಬ ಮತಾಂತರ